ಹಾಯ್ ಹಲೋ ವೆಲ್ಕಮ್ ಟು ಯೂನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್. ಹಾಯ್ ಫ್ರೆಂಡ್ಸ್, ನನ್ನ ಹೇಳ್ದಂಗೆ ಇವತ್ತು ನಾವು ಕನ್ಸಿಸ್ಟೆನ್ಸ್ ಆಗಿ ಒನ್ ಮೋರ್ ಥರ್ಸ್ಡೇ ಜಾಕ್ಪಾಟ್ ಅಂತ ಹೇಳ್ಬೋದು. ಆದ್ರೆ ಬೇರೆ ದಿವಸ ಹತ್ರ 500-600% ಇಲ್ಲ. ನಿಮ್ಮ ಕ್ಯಾಪಿಟಲ್ ನಾನು ಅಟ್ಲೀಸ್ಟ್ 2 times 3 times ಮಾಡ್ಕೊಳ್ಳೋಂತ ಆಪರ್ಚುನಿಟಿ ಅಂತೂ ಮಾರ್ಕೆಟ್ ಅಲ್ಲಿ ಇತ್ತು, ರೈಟ್? ಸೊ ಹೇಳಿದ ತಕ್ಷಣ ನಿಮ್ಗೆ ಅನಿಸ್ತಾ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಮೂಮೆಂಟಮ್ ಇರಲಿಲ್ಲ, ಏನ್ ಮಾಡಿದ್ರು ಅಂತ. ಸಿ, ಮಾರ್ಕೆಟ್ ಮೂಮೆಂಟಮ್ ಇದ್ರು ಮೂಮೆಂಟಮ್ ಇಲ್ಲ ಅಂದ್ರು ಆಸ್ ಎ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರೋ ನೀವು ಹೇಗೆ ಹಣ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಪ್ರೂಫ್ ಆಗಿರುತ್ತೆ. ಹಾಗೆ ನಿಫ್ಟಿ, ಸೊ ಯೂನಿಕ್ ವೆಲ್ತ್ ಅಂತ ಏನಿದೆ ನಮ್ಮ ಟ್ಯಾಗ್ ಲೈನ್, ಟ್ರೇಡ್ ಫಾರ್ ಸಕ್ಸಸ್. ಸೊ ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕು ಅಂತಿದ್ರೆ, ಆಪ್ಷನ್ಸ್ ಅಲ್ಲಿ ಸಖತ್ತಾಗಿ ಹಣ ಮಾಡ್ಬೇಕು ಅಂತಿದ್ರೆ, ಎಸ್, ಟ್ರೇಡಿಂಗ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, ಯಾವ ಒಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ, ಅದ್ರ ಮೇಲೆ ಮಾರ್ಕೆಟ್ ಏನಾಯ್ತು ಅಂತ ಫಸ್ಟ್ ನೋಡೋಣ. ನಿನ್ನೆ ನಾವು 22nd ನವೆಂಬರ್ಗೆ ಮಾರ್ಕೆಟ್ 22nd ಅಕ್ಟೋಬರ್ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡಿದ್ವಿ ನಾಳೆ ಹ್ಯೂಜ್ ಮೂಮೆಂಟಮ್ ಇರುತ್ತೆ, ಐದರ್ 100 ಪಾಯಿಂಟ್ ಪ್ಲಸ್ ಅಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್, ಇಲ್ಲ 100 ಪಾಯಿಂಟ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಅಂತ. ಎಸ್, ನಾವೇನ್ ಡಿಸೈಡ್ ಮಾಡಿದ್ವಿ ಅನಾಲಿಸಿಸ್ ಪ್ರಕಾರ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ 100 ಪಾಯಿಂಟ್ ಗ್ಯಾಪ್ ಡೌನ್ ಅಲ್ಲೇ ಮಾರ್ಕೆಟ್ ಓಪನ್ ಆಯ್ತು. ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಅರೌಂಡ್ 890 ಇಂದ ಸೊ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಅನ್ಕೊಂಡಿದ್ವಿ 890 970 ಅಂತ. ಬಟ್ ಮಾರ್ಕೆಟ್ 940 ಬ್ರೇಕ್ ಆಗೋದ್ರಲ್ಲಿ ಮಾರ್ಕೆಟ್ ಫೇಲ್ ಆಯ್ತು. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಬ್ರೇಕ್ ಮಾಡಲಿಲ್ಲ. ಹಾಗಾಗಿ ಮಾರ್ಕೆಟ್ ಹೋಲ್ ಡೇ ನಾವು ಟ್ರೇಡ್ ನೋಡೋದಾದ್ರೆ 11,940 ಇಂದ 11,840 ಈ ಒಂದು 100 ಪಾಯಿಂಟ್ ಅಲ್ಲೇ ಮಾರ್ಕೆಟ್ ಮೂವ್ ಆಯ್ತು. ನಾನು ಹೇಳಿದ್ನಲ್ಲ, ಇಟ್ಸ್ ಕಾಲ್ ಸೈಡ್ ಬೇಸ್ ಅಂತ. ಸೊ ಇದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇವತ್ತು ನೆನ್ನೆ ನಾನು ಫ್ರೀ ಇನ್ವಿಟೇಷನ್ ಕೊಟ್ಟಿದ್ದೆ. ಎಷ್ಟೊಂದು ಜನ ಲೈವ್ ಸೆಷನ್ ಅಟೆಂಡ್ ಮಾಡಿದ್ರಿ 11 o'clock ವರೆಗೂ. ನಾನು ಹೇಳಿದ್ದೆ ನಿಮ್ಗೆ ಒಂದು ವರ್ಡ್ ಹೇಳಿದ್ದೆ, ನೋಡಿ ಮಾರ್ಕೆಟ್ ಮೂವ್ ಆಗಲ್ಲ, ಟ್ರೇಡ್ ಮಾಡೋದಕ್ಕೆ ಹಣ ಮಾಡೋಕ್ಕೆ ಟೈಮ್ ಇಲ್ಲ, ಸೊ ನಾವು ಹಣ ಹಾಕಿರೋ ದುಡ್ಡು ಬರಲ್ಲ ಅಂತ ಗೊತ್ತಾದ್ಮೇಲೆ ಜಾಸ್ತಿ ಹಣ ಹಾಕೋಕ್ ಹೋಗ್ಬೇಡಿ ಅಂತ. ಎಷ್ಟು ಜನ ವಿಟ್ನೆಸ್ ಆಗಿದ್ರಿ ನಿಮ್ಗೆ ಗೊತ್ತಿರುತ್ತೆ. ಇವತ್ತು ಮಾರ್ನಿಂಗ್ ನಾನು 11 o'clock ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗ್ಬೇಕಾದ್ರೆ ಒಂದು ಡಿಸಿಷನ್ ಕೊಟ್ಟಿದ್ದೆ, ಇವತ್ತು ಮಾರ್ಕೆಟ್ ಏನಾದ್ರೂ ಒಂದು ಪಾಯಿಂಟ್ ಸೊ 11 o'clock ಮೇಲೆ ಮಾರ್ಕೆಟ್ ಇದನ್ನ ಟಚ್ ಆದ್ರೆ ಅಥವಾ ಇಲ್ಲಿ ಟಚ್ ಆದ್ರೆ ಇವತ್ತು ನಾವು ಒಳ್ಳೆ ಜಾಕ್ ಪಾಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಜಾಕ್ ಪಾಟ್ ಇಲ್ಲ, ನಾವು 50 ರೂಪಾಯಿ ಇದ್ರೂ 0 ಆಗುತ್ತೆ, 100 ರೂಪಾಯಿ ಇದ್ರೂ 0 ಆಗುತ್ತೆ. ಸೊ ಪ್ರೀಮಿಯಂ ಎಲ್ಲ ಹೈ ಕೊಟ್ಟು ತಗೊಳ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಆಸ್ ಯೂಶುವಲ್ ಯಾರೆಲ್ಲ ನೀವೆಲ್ಲ ಇವತ್ತು ವಿಟ್ನೆಸ್ ಆಗಿದ್ರಿ, ಐ ಥಿಂಕ್ ನೋಡಿ ನಿಮ್ಗೆ ನಾನು ಬೆಳಗ್ಗೆನೆ ಹೇಳಿದೆ ಇವತ್ತು ಟ್ರೇಡ್ ಇಲ್ಲ, ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡಿ ಅಂತ. ಕರೆಕ್ಟಾ? ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರು ಅಷ್ಟು ಕ್ವಿಕ್ ಆಗಿ ಟ್ರೇಡ್ ಮಾಡಕ್ಕಾಗಲ್ಲ, ಬೆಟರ್ ಲಾಸ್ ಮಾಡ್ಕೊಳ್ಳೋದು, ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳಿ ಅಂತ ಬೆಳಿಗ್ಗೆ 10:30 11 ಗಂಟೆಗೆ ನಾನು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ, ರೈಟ್? ಹಾಗಾದ್ರೆ ಸೊ ನನ್ಗೆ ಏನಾದ್ರು ಫಸ್ಟ್ ಗೊತ್ತಿತ್ತಾ? ಇಲ್ಲ. ಅದು ದಟ್ಸ್ ಕಾಲ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಆ ಅನಾಲಿಸಿಸ್ ಪ್ರಕಾರ ನನ್ಗೆ ಮಾರ್ಕೆಟ್ ಬೆಳಿಗ್ಗೆ 9:00ವರೆಗೆ ನಮ್ಗೆ ಗೊತ್ತಾಯ್ತು, 10:00ವರೆಗೆಲ್ಲ ಇವತ್ತು ಮಾರ್ಕೆಟ್ ಟ್ರೇಡ್ ಇಲ್ಲ, ಸೊ ಬೆಟರ್ ಫಿಟ್ ದ ಟ್ರೇಡ್ ಅಂತ. ಅದೇ ತರನೇ ಇವತ್ತು ಮಾರ್ಕೆಟ್ ಆಗಿದೆ. ಕರೆಕ್ಟಾ? ಸೊ ಎಷ್ಟು ಜನ ನೀವು ನೋಡಿದ್ರಿ, ಇವ್ರದ ವಿಟ್ನೆಸ್ ಅಂತ ಹೇಳ್ತಾ ಇದೀನಿ. ಇವತ್ತು ಫ್ರೀ ಸೆಷನ್ ಬಂದಿದ್ರಿ, ಗೊತ್ತಾಗ್ತಾ ಇದೆಯಾ? ಸೊ ನಿಮ್ಗೆ ಇದನ್ನೇ ನಾವು ಅಡ್ವಾನ್ಸ್ ಸೆಷನ್ ಅಲ್ಲಿ ಹೇಳ್ಕೊಡೋದು. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಓವರ್ ಆಲ್ ಮಾರ್ಕೆಟ್ ಏನಾಯ್ತು ಅಂತ. ಆ ಒಂದು ಪಾಯಿಂಟ್ ನ ಎಲ್ಲೂ ಬ್ರೇಕ್ ಆಗಿಲ್ಲ, ಹೋಲ್ ಡೇ ಮಾರ್ಕೆಟ್ ಇದೇ ಪಾಯಿಂಟ್ ಅಲ್ಲಿ ಇತ್ತು. ಎಂಡ್ ಆಫ್ ದ ಸೆಷನ್ 1:30 ಮಾರ್ಕೆಟ್ ಒಂದು ಚಿಕ್ಕ ಡಿಪ್ ಆಯ್ತು. ಈ ಹೋಪ್ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಅಂತ. ಇಲ್ಲ, ಮಾರ್ಕೆಟ್ 820-30 ರೇಂಜ್ ಅಲ್ಲಿ ಒಂದು ಮೇಜರ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಏನಾಯ್ತು ಮತ್ತೆ ರಿಕವರ್ ಆಯ್ತು. ಅರೌಂಡ್ 11,890 ರೇಂಜ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ನಿಫ್ಟಿಯ ಇವತ್ತಿನ ಲೆವೆಲ್ಸ್. ನಾಳೆಗೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ? ಸೊ ಆಲ್ರೆಡಿ ಫ್ರೆಂಡ್ಸ್ ಹೇಳಿದೀನಿ, 1 day 2 day ಮಾರ್ಕೆಟ್ ಫ್ಲಾಟ್ ಇತ್ತು ಅಂದ್ರೆ 3rd day ಇಟ್ಸ್ ಎ ಶೂಟ್ ಅಪ್ ಅಂತ. ಇವತ್ತು ಎಕ್ಸ್ಪೆಕ್ಟೆಡ್ ತರ ಬಂದಿಲ್ಲ, ಆದ್ರೂ ಸಹ ಮಾರ್ಕೆಟ್ ಅಲ್ಲಿ ನಾಳೆ ಫ್ಲಾಟ್ ಇರೋದ್ರಿಂದ ನಾಳೆ ಒಂದು ಬಿಗ್ ಮೂವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿ ರೆಡಿ ಅಂತ ಹೇಳ್ತಾ ಇದೀನಿ. ಯಾವ್ಯಾವ ಲೆವೆಲ್ಸ್ ಅಲ್ಲಿ ಬ್ರೇಕ್ ಆಗುತ್ತೆ ನಿಫ್ಟಿ ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನು ನಾವು ಕೊಟ್ಟಿರುವಂತ ಸ್ಟಾಕ್ಸ್ ಬಗ್ಗೆ ಏನಾಗಿದೆ ಅಂತ ಒಂದ್ಸರಿ ಗಮನ ಹರಿಸೋಣ. ನೋಡಿ, ನಾನು ಇವತ್ತು ಹೇಳಿದೆ ಬಜಾಜ್ ಆಟೋ, ಏಷ್ಯನ್ ಪೇಂಟ್, HDFC ಅಂತ. HDFC ನಾನು ಡೌನ್ ಸೈಡ್ಗೂ ಕೊಟ್ಟಿದ್ದೆ. ನಾನು ಹೇಳಿದ್ದೆ ಕೆಲವೊಂದು 10-15 ಪಾಯಿಂಟ್ ನ ಮಾತ್ರ ಕ್ಯಾಚ್ ಮಾಡಿ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಿಕಾಸ್ ಟಾರ್ಗೆಟ್ 1ಗೆ ಎಕ್ಸಿಟ್ ಮಾಡಿ ಅಂತ. ಇವತ್ತು ನಿಯರ್ ಟಾರ್ಗೆಟ್ 1 ಹತ್ರ ಬಂದು ಮಾರ್ಕೆಟ್ ಬನ್ಸ್ಬೇಕಾಯ್ತು. ಟಾರ್ಗೆಟ್ 1 ಅಂತ ಹೇಳಿದ್ರು ಅದೇನು ಚಿಕ್ಕದೇನಿಲ್ಲ ನಿಮ್ಗೆ. ನೋಡಿ, ಅರೌಂಡ್ ಮಾರ್ಕೆಟ್ 18 ಪಾಯಿಂಟ್ಸ್ ಬಂದಿತ್ತು. ಇನ್ನು ಅಪ್ ಸೈಡ್ ನಾನು ಏನೇನ್ ಕೊಟ್ಟಿದ್ದೀನೋ ಯಾವ್ದು ಎಂಟ್ರಿ ಬಂದಿಲ್ಲ, ಡೌನ್ ಸೈಡ್ ಯಾವ್ದು ಎಂಟ್ರಿ ಬಂದಿಲ್ಲ. ಇದ್ರೆಲ್ಲ ಎಂಟ್ರಿ ಬಂದಿರೋದಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಬಂತು, ಅದ್ರಲ್ಲಿ ಸ್ಟಾಪ್ ಲಾಸ್ ಆಯ್ತು 7 ರೂಪಾಯಿ. ಅಂದ್ರೆ ಒಂದು 700 ರೂಪಾಯಿನ ಲಾಸ್ ಆಗಿದೆ. ಯಾವ್ದ್ರಲ್ಲಿ? ಈಕ್ವಿಟಿಯಲ್ಲಿ. ಓಕೆ, 700 ರೂಪಾಯಿ ಲಾಸ್ ಆಗಿದೆ. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ ಇವತ್ತಿನಲ್ಲಿ ಆಪ್ಷನ್ಸ್ ಅಲ್ಲಿ ಯಾವುದೇ ಒಂದು ಆಪ್ಷನ್ ಸ್ಟಾಕ್ಸ್ ನಾನು ಕೊಟ್ಟಿರೋದು ಬಂದಿಲ್ಲ. HDFC, DRR ಹಾಗೆ ಇನ್ಫೋಸಿಸ್. HDFC, DRR ಎಂಟ್ರಿ ಬಂದಿಲ್ಲ. ಬಜಾಜ್ ಫೈನಾನ್ಸ್ ಓಪನಿಂಗ್ ಅಲ್ಲೇ ಬಂದ್ಬಿಡ್ತು ಟಾರ್ಗೆಟ್ 1, ಯಾರು ಬುಕ್ ಮಾಡಕ್ ಆಗಿಲ್ಲ. 7,000 ರೂಪಾಯಿನ ಯಾರು ಮಾಡಕ್ ಆಗಿರಲ್ಲ, ಹಾಗಾಗಿ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಮಾರ್ಕೆಟ್ ಅನ್ನು ಓಪನ್ ಆಯ್ತು 140 ಇಂದ 205 ಅಂತೂ ಹೋಯ್ತು ಮಾರ್ಕೆಟ್. ಬಟ್ ಫಸ್ಟ್ ಮಿನಿಟ್ ಅಲ್ಲೇ ಹೋಗ್ಬಿಡ್ತಲ್ಲ. ಎಷ್ಟು ಜನ ಮಾಡಕ್ಕಾಯ್ತು ಗೊತ್ತಿಲ್ಲ. ಕೆಲವೊಬ್ರು ಮಾಡಿದ್ರೆ ಓಪನಿಂಗ್ ಅಲ್ಲೇ ಗುಡ್ ಟಾರ್ಗೆಟ್ 1 ಟಾರ್ಗೆಟ್ 2 ಅಚೀವ್ ಮಾಡಿದ್ರ. ಇನ್ನು ಇನ್ಫೋಸಿಸ್ ನಾನು ಕೊಟ್ಟಿದ್ದೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫೋಸಿಸ್ ಅಂತ ಕೊಟ್ಟಿದ್ದೆ. ಇವತ್ತು ಅದು ಇನ್ಫೋಸಿಸ್ 15 ರೂಪಾಯಿಂದ 23 ರೂಪಾಯಿಗೆ ಹೈ ಹೋಗಿದೆ. 8 ರೂಪಾಯಿ ಇಂಟು 1400 ಅಂತ ಹೇಳಿದ್ರೆ
ನಿಮ್ಗೆ ಅರೌಂಡ್ ಮಾರ್ಕೆಟ್ ಅಲ್ಲಿ ಒಂದು 11,200 rupees ಪ್ರಾಫಿಟ್ ಅಂತ ಬಂದಿದೆ ಇವತ್ತು. ಸೊ ನಿನ್ನೆ ನಮ್ಮ ಒಂದು ವಿಡಿಯೋನಲ್ಲಿ ಯಾರೆಲ್ಲ ನೋಡಿದ್ರಿ, ಇನ್ಫೋಸಿಸ್ ಒಂದೇ ರೈಟ್ ಎಂಟ್ರಿ ಬಂದಿರೋದು, ಅದೊಂದೇ 8,000 ಪ್ರಾಫಿಟ್ ಮಾಡಿರೋದು. ಇನ್ ಮಿಕ್ಕಿದೆಲ್ಲ ಯಾವ್ದು ಎಂಟ್ರಿ ಬಂದಿಲ್ಲ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಇದೆಲ್ಲ ಯಾರೆಲ್ಲ ಮಾಡಿದ್ರಿ ಕಂಗ್ರೆಸ್ ಅಂತ ಹೇಳ್ತಾ ಇದೀನಿ. ಇನ್ನು ನಾಳೆ ನಿಫ್ಟಿ ಬಗ್ಗೆ ನೋಡೋಣ. ಆಲ್ರೆಡಿ ಹೇಳಿದೆ ಸರ್, ಏನೋ ಹೇಳಿದ್ರಿ ನಿಫ್ಟಿ ಫುಲ್ ಜಾಕ್ ಪಾಟ್ ಅಂತ. ಸೊ ಯಾರು ಪ್ರಾಫಿಟ್ ಮಾಡಿಲ್ವಾ, ಏನಾದ್ರು ಇತ್ತಾ? ಎಸ್, ಡೆಫಿನೆಟ್ ಆಗಿ ನೋಡಿ, ಮಾರ್ಕೆಟ್ ಈ ತರ ಮೂಮೆಂಟಮ್ ಅಲ್ಲಿ ಇದ್ರು. ಯಾರೆಲ್ಲ ನಮ್ಮ ಅಡ್ವಾನ್ಸ್ ಸೆಷನ್ಸ್ ಅಟೆಂಡ್ ಮಾಡಿದ್ರು ಸ್ಟೂಡೆಂಟ್, ನೋಡಿ ಇಲ್ಲಿ ನಮ್ಮ ಒಂದು ಅಡ್ವಾನ್ಸ್ ಕ್ಲಾಸ್ ನ ಯಾರೆಲ್ಲ ಸ್ಟೂಡೆಂಟ್ ಅಟೆಂಡ್ ಮಾಡಿದ್ರು, ನಾನು ನಿಮ್ಗೆ ಹೇಳಿದ್ದೆ 11 ಗಂಟೆ ಆದ್ಮೇಲೆ ಮತ್ತೆ ನಮ್ ಸ್ಟೂಡೆಂಟ್ ಗೆ ಸೆಷನ್ ತಗೊಳ್ತೀನಿ ಅಂತ. ತಗೊಂಡಿದ್ದೆ. ಎಂತೆಂತ ಪಾಯಿಂಟ್ ಅಲ್ಲಿ ದುಡ್ಡು ಮಾಡಿದೀವಿ ಅಂತ ಇವಾಗ ನಿಮ್ಗೆ ತೋರ್ಸ್ಕೊಡಕ್ ಹೋಗ್ತಾ ಇದೀನಿ. ಇಲ್ಲಿ ಕೆಲವೊಂದು ಹಿಂಟ್ಸ್ ಅಷ್ಟೇ ನಿಮ್ಗೆ. ನಾನು ಹೇಳಿದ್ದೆ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನನ್ನ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತ. ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ ಕೆಲವೊಂದು 0 to 0 ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಮಾಡಿದ್ದೆ ನಮ್ಮ ಸ್ಟೂಡೆಂಟ್ ಗೆ. ಯಾವ್ಯಾವ ಪಾಯಿಂಟ್ ಅಲ್ಲಿ ಮಾಡಿದ್ದೆ ಅಂತ ನೋಡಿ, ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಮಾರ್ಕೆಟ್ 10:50ಕ್ಕೆ ನಿಮ್ಗೆ ಕ್ಲೋಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ನಾನು ನೋಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದೆ. ಐದರ್ ನೋಡಿ, ಇವತ್ತು ನಾನು ನೋಟ್ ಮಾಡಿರೋ ಪಾಯಿಂಟ್ ಅಲ್ಲಿ 900 ಪುಟ್ಟು ಮತ್ತೆ ಕಾಲು ಬರಲಿಲ್ಲ, ಔಟ್ ಆಫ್ ಟ್ರೇಡ್. ಓಕೆ, 850 ಕಾಲ್ 850 ಪುಟ್ಟು ಬಂತು ನೋಡಿ. 850 ಕಾಲ್ ಎಲ್ಲಿವರೆಗೂ ಹೋಗಿದೆ ಕಾಣಿಸ್ತಾ ಇದೆಯಾ? ಸೊ ಅರೌಂಡ್ 7 rupees ಇಂದ ಆಲ್ಮೋಸ್ಟ್ 46 rupees ವರೆಗೂ ಮಾರ್ಕೆಟ್ ಕ್ಲೋಸ್ ಆಗಿದೆ. ನಾನು ಹೇಳಿದ್ನಲ್ಲ, ಎಂಟ್ರಿ ಮಾಡ್ಬಿಟ್ಟು ಬಿಟ್ಬಿಡಿ, ನೋಡಕ್ ಹೋಗ್ಬೇಡಿ ಅಂತ. ಎಸ್, ಇವಾಗ ನಿಮ್ಗೆ ಗ್ಯಾಪ್ ನ ಬರ್ತಾ ಇರುತ್ತೆ. ಕರೆಕ್ಟ್, ಇವ್ನು ಹೇಳಿದ್ನಲ್ಲ, ಮಾಡ್ಬಿಟ್ಟಿದ್ರೆ ದುಡ್ಡು ಬರ್ತಾ ಇತ್ತಲ್ಲ ಅಂತ ಲೈವ್ ಸೆಷನ್ ಅಲ್ಲಿ ನಾನು ಹೇಳಿದೆ. ಇನ್ಫಾರ್ಮೇಶನ್ ಕೊಡೋದು ನನ್ನ ಜವಾಬ್ದಾರಿ, ಎಷ್ಟು ಗಂಟೆಗೆ ಬರುತ್ತೆ ಅನ್ನೋದು ಹೇಳೋದು ಜವಾಬ್ದಾರಿ, ಆದ್ರೆ ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ. ಇವತ್ತು ಬೆಳಿಗ್ಗೆ ಯಾರೆಲ್ಲ ಇಂಟ್ರೆಸ್ಟ್ ಆಗಿ ಕೂತಿದ್ರಿ, ನಾನು ಹೇಳಿದ್ದೆ ಫುಲ್ ಡೇ ಮಾರ್ಕೆಟ್ ಅಂತೂ ಇಲ್ಲ, ರಿಗ್ರೆಟ್ ಆಗ್ಬೇಡಿ, ಈ ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ ಅಂತ. 900 ಕಾಲು ಕೊಟ್ಟು ನನ್ನ ಪ್ರೈಸ್ ಬರಲೇ ಇಲ್ಲ. ಇನ್ನ 850 ಕಾಲು ಕೊಟ್ಟು ಬಂದ್ಬಿಟ್ಟು 2.20 ರೇಂಜ್ ಅಲ್ಲಿ ನಾನು ಹೇಳಿದ್ದೆ. ಸೊ 5 ರೂಪಾಯಿಂದ 6 ರೂಪಾಯಿಗೆ ಸಿಗ್ತಾ ಇತ್ತು ನೋಡಿ, 46 ರೂಪಾಯಿ. ಒಂದು ಲಾಟಿಗೆ 300 ರೂಪಾಯಿನ ನೀವು ಪ್ರಾಫಿಟ್ ಮಾಡ್ಬೋದಾಗಿತ್ತು. ಯಾವ್ದ್ರಲ್ಲಿ? ಇದು ಬಂದ್ಬಿಟ್ಟು ನಿಫ್ಟಿ. ಸೊ ನಾನು ಎಡ್ಜಿಂಗ್. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಕೊಟ್ಟಿದ್ರೆ ಸರ್, ಬ್ಯಾಂಕ್ ನಿಫ್ಟಿ ಎರಡೂ ಸಹ ಬರ್ಲಿಲ್ಲ, ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಅದು ಬಂದು ಇಲ್ಲ. ಜೊತೆಗೆ ನೋಡಿ, ಲೈವ್ ಸೆಷನ್ ಯಾರು ಟ್ರೇಡ್ ಮಾಡ್ತಾ ಇದ್ರಿ, ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಏನ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಸ್ ದ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನಾವು ಇವತ್ತು ಸಖತ್ತಾಗಿ ಪ್ರಾಫಿಟ್ ಮಾಡಿದೀವಿ. ಅದನ್ನೇ ಇಲ್ಲಿ ಹೈಲೈಟ್ ಮಾಡಿದೀನಿ ನೋಡಿ. ನಾವು ರೆಕಮೆಂಡೇಶನ್ ಕೊಟ್ಟಿದ್ದು 13 to 14. ನೆಕ್ಸ್ಟ್ 5 minutes ಅಲ್ಲಿ ನಿಮ್ಮ ಕ್ಯಾಪಿಟಲ್ 3 times ಆಯ್ತು. ಕಾಣಿಸ್ತಾ ಇದೆಯಾ? ಇಸ್ ದ ಪಾಯಿಂಟ್. ಇದು 1 ಪಾಯಿಂಟ್ ನಿಮ್ಗೆ ಲೈವ್ ಅಲ್ಲಿ ನಾನು ನಿಮ್ಗೆ ಫೈಂಡ್ ಮಾಡಿ ಕೊಡ್ತೀನಿ. ನಿಮ್ಗೆ ಹಣ ಮಾಡ್ಬೇಕಾ? ಎಸ್, ಎನಿ ಪಾರ್ಟ್ ಆಫ್ ದ ಟೈಮ್ ಅಲ್ಲೂ ದುಡ್ಡು ಮಾಡ್ಬೋದು. ಸೊ ಇದನ್ನ ನಾವು ಫೈಂಡ್ ಮಾಡ್ಕೊಟ್ವಿ. ಯಾರೆಲ್ಲ ನಮ್ಮ ಕ್ಲೈಂಟ್ ಸ್ವಲ್ಪ ರಿಸ್ಕ್ ಅಲ್ಲಿ ಇರ್ತಾರೆ, ಗೊತ್ತಿದ್ರೆ ನೀವು ಟ್ರೇಡ್ ಮಾಡಿ ಲಾಸ್ ಗಿಸ್ ಮಾಡ್ಕೊಂಡಿದ್ರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಳ್ಬಿಟ್ಟು ಇದನ್ನ ರಿಕವರ್ ಮಾಡಿಸ್ಕೊಟ್ಟಿದೀನಿ. ಅಟ್ ದ ಸೇಮ್ ಟೈಮ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಟ್ರೇಡ್ ಕೊಟ್ಟಿದೀವಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಪಾಯಿಂಟ್ ಅಲ್ಲಿ ನಾನು ಪುಟ್ ನ ಕೊಟ್ಟಿದ್ದೀನಿ. ಮಾರ್ಕೆಟ್ ಇಲ್ಲಿ ಇರ್ಬೇಕಾದ್ರೆ ಡಿಸ್ಕಾಲ್ ಅಡ್ವಾನ್ಸ್ ಲೆವೆಲ್. ಓಕೆ, ಎಕ್ಸಾಕ್ಟ್ ನೆಕ್ಸ್ಟ್ 10 minutes ಅಲ್ಲೇ ಪ್ರಾಫಿಟ್ ಬಂದಿದೆ. ನಾನು ಕೊಟ್ಟಿರೋದು ಮಾರ್ಕೆಟ್ ಅಲ್ಲಿ 14 ರೂಪಾಯಿಗೆ 40 ರೂಪಾಯಿ ರೀಚ್ ಆಯ್ತು, 45 ರೂಪಾಯಿಗೆ. ಸೊ ನೋಡಿ, ಮಾರ್ಕೆಟ್ ಫಾಲ್ ಆಗೋಯ್ತು. ಯಾಕೆ ನಾನು ಇಲ್ಲೆಲ್ಲ ಕೊಟ್ಟಿಲ್ಲ? ಇಲ್ಲೇ ಯಾಕೆ ಕೊಡ್ಬೇಕು? ದಟ್ಸ್ ದ ರೀಸನ್. ಅರ್ಥ ಆಗ್ತಾ ಇದೆ? ಅದನ್ನೇ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ನಾನು ಪುಟ್ ಇಲ್ಲೂ ಕೊಡ್ಬೋದಾಗಿತ್ತು, ಆದ್ರೆ ನನಗೆ ಇಲ್ಲಿ ಪುಟ್ ಕೊಡ್ಬೇಕಾದ್ರೆ ನನಗೆ ಹಣ ಬಂದಿಲ್ಲ. ಇಲ್ಲಿ ಬಂದಂಗೆ ನನಗೆ ಪುಟ್ಟು ಬರ್ಲಿಲ್ಲ. ಸೊ ಮಾರ್ಕೆಟ್ ಇಲ್ಲೂ ಫಾಲ್ ಆಗಿದೆ, ಆದ್ರೆ ಇಲ್ಲಿ ನನ್ಗೆ ಅಷ್ಟು ರ್ಯಾಪಿಡ್ ಆಗಿ ಬರ್ಲಿಲ್ಲ. ಇಲ್ಲಿ ಬಂದಷ್ಟು ಹಣ ಯಾವ್ದ್ರಲ್ಲೂ ಬರ್ಲಿಲ್ಲ. ಇದನ್ನೇ ನಾವು ಸೊ ಇಮಿಡಿಯೇಟ್ ಆಗಿ ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಪಾರ್ಟ್. ಅದ್ರ ಜೊತೆಗೆ ನೋಡಿ, ಇಲ್ಲಿ ಈ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ, ಫ್ಲಾಟ್ ಮಾರ್ಕೆಟ್ ಅಲ್ಲೂ ನೀವು ದುಡ್ಡು ಮಾಡ್ಬೋದು ಅಂತ. ಎಕ್ಸಾಕ್ಟ್ ಈ ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ 0 to hero ಅಂತ ನಾವು ಕೊಟ್ಟಿದ್ವಿ ಎಲ್ಲರಿಗೂ. ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕರೆಕ್ಟ್ ಆಗಿ 1:50ಕ್ಕೆ ನಾನು ಮೆಸೇಜ್ ಮಾಡಿದೀನಿ ಎಲ್ಲರಿಗೂ. 1:50ಕ್ಕೆ ಈ ಪಾಯಿಂಟ್ ಅಲ್ಲಿ ಇರುವಾಗ 1:50ಕ್ಕೆ ಮೆಸೇಜ್ ಮಾಡಿರೋದು 7 rupees ತಗೊಳ್ಳಿ ಅಂತ. ಮಾರ್ಕೆಟ್ 26 rupees ಹೋಯ್ತು. ಸೊ 0 to hero ಅಂತ ನಾವು ಕೊಟ್ಟಿದ್ವಿ ಒಂದು. ನೋಡಿ, ನಮ್ಮ ಕ್ಲೈಂಟ್ಸ್ ಎಲ್ಲರಿಗೂ ನಾವು ಕೊಟ್ಟಿದ್ವಿ. ಕಾಣಿಸ್ತಾ ಇದೆಯಾ? 0 to hero ನೋಡಿ. ನಿಫ್ಟಿ 0 to hero ಕಾಣಿಸ್ತಾ ಇದೆಯಾ? ಎಷ್ಟು ಗಂಟೆಗೆ? 1:50ಕ್ಕೆ. ಸೊ ರೈಟ್, ನಾನ್ ಯಾಕೆ ಅಲ್ಲೇ ಕೊಡ್ಬೇಕಾಗಿತ್ತು? ಬೇರೆ ಕಡೆ ಎಲ್ಲಾದ್ರೂ ಕೊಡ್ಬೋದಾಗಿತ್ತಲ್ಲ. ನಾವು ಎಂಟ್ರಿ ಕೊಟ್ಮೇಲೆ ಇಮಿಡಿಯೇಟ್ ಆಗಿ 10 minutes ಅಲ್ಲಿ ನಿಮ್ಮ ಕ್ಯಾಪಿಟಲ್ 7 ರೂಪಾಯಿಂದ 27 ರೂಪಾಯಿ ಅಂದ್ರೆ 4 times ಆಯ್ತು. ಸೊ ದಿಸ್ ಆರ್ ಟೆಕ್ನಿಕ್ ಅಂತ ಕರಿತೀವಿ. ನಾನು ಇಲ್ಲಿ ಕೊಡ್ಬೋದಾಗಿತ್ತು ಕಾಲ್ನ, ಕೊಟ್ಟಿಲ್ಲ. ಇಲ್ಲಿ ಕೊಡ್ಬೋದಾಗಿತ್ತು ಕಾಲ್ನ, ಕೊಟ್ಟಿಲ್ಲ. ಯಾಕೆ ಇಲ್ಲಿ ಕೊಟ್ಟಿದ್ದೀನಿ? ಇದೊಂದೇ ಕ್ಯಾಂಡಲ್, ಬಿಗ್ ಕ್ಯಾಂಡಲ್. ಗೊತ್ತಾಗ್ತಾ ಇದೆಯಾ? ರೈಟ್ ಫ್ರೆಂಡ್ಸ್, ಇರ್ಲಿ, ಇದು ಹೇಳ್ತಾ ಇದ್ರೆ ತುಂಬಾ ಆಗುತ್ತೆ. ಸೊ ಇವತ್ತು ಯಾರೆಲ್ಲ ನಮ್ಮ ಕ್ಲೈಂಟ್ಸ್ ಎಲ್ಲ ಪ್ರಾಫಿಟ್ ಮಾಡಿದ್ದಾರೆ ಅಂತ ನೋಡೋಣ. ನೋಡಿ,
ಅಲ್ವಾ. ಇವತ್ತು ಯಾರೆಲ್ಲ ಪ್ರಾಫಿಟ್ ಮಾಡಿದ್ದಾರೆ ಆಸಮ್ ಥರ್ಸ್ಡೇ ಅಂತ ಹೇಳ್ತಾ ಇದೀವಿ. ಇವತ್ತು ಸಹ ನಿಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಇವತ್ತು 3 lakh rupees ನೋಡಿ. 5,000, ಒಬ್ರು 84,000, ಒಬ್ರು 72,000, ಒಬ್ರು 19,000, ಒಬ್ರು ನೋಡಿ ಆಲ್ಮೋಸ್ಟ್ 20,000, ಇನ್ನೊಬ್ರು ನೋಡಿ 1,500 rupees, ಒಬ್ರು 23,000 ಇಸ್ ಅ ಫಸ್ಟ್ ಟ್ರೇಡ್ ಇವರು. ಸೊ ವೆರಿ ಸೀನಿಯರ್, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಇವರೊಂದು 20 ಇಂದ 30 ನಾನು ಹೇಳಿದ್ನೆಲ್ಲ ಪುಟ್ಟು ಕೊಟ್ಟಿದೀವಿ ಅಂತ, ಅದನ್ನ ಎನ್ಕ್ಯಾಶ್ ಮಾಡಿದ್ದಾರೆ ಲಾಸ್ಟ್ ಮೊಮೆಂಟಮ್ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ, ಒಬ್ರು 2,100 rupees, 10,000 rupees, ಓಕೆ. ಒಬ್ರು 49,000, ಒಬ್ರು 3,000 ಹೈಯೆಸ್ಟ್ ಶೇರ್ ಮಾಡಿರೋದು ನೋಡಿ. ಇವರೊಬ್ರು ಒಂದು 20,000 ಹೈಯೆಸ್ಟ್ ಶೇರ್ ಮಾಡಿರೋರು ಸ್ಕ್ರೀನ್ ಶಾಟ್ 1,02,000. ದಿಸ್ ಹೈಯೆಸ್ಟ್ ಪ್ರಾಫಿಟ್ ಆಫ್ ದ ಡೇ ಅಂತ ಹೇಳ್ತಾ ಇದೀವಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೀವು ಈ ತರ ಪ್ರಾಫಿಟ್ ಮಾಡ್ಬೇಕು ಅಂತಿದ್ಯಾ? ಎಸ್, ಡೆಫಿನೆಟ್ ಆಗಿ ನಮ್ಮ ಈ ಒಂದು ಅಡ್ವಾನ್ಸ್ ಲೆವೆಲ್ ಸೆಷನ್ ಗೆ ಅಟೆಂಡ್ ಮಾಡಿ. ನಿಮ್ಗೆ ಮಾರ್ಕೆಟ್ ಫ್ಲಾಟ್ ಇದ್ರು ಹಣ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ. ಫ್ಲಾಟ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದ್ ಕಲ್ತ್ರೆ ಜೀವನ ಪೂರ್ತಿ ನೀವು ಲೈಫ್ ಅಲ್ಲಿ ಹಣ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ಗೆ ಯಾಕೆ ಸರ್ ಕೊಟ್ರಿ, ಯಾಕೆ ಕೊಟ್ರಿ, ಏನಾದ್ರು ರೀಸನ್ ಇದೆಯಾ, ಯಾರು ತಿಳ್ಕೊಳ್ಬೇಕು ಅಂತಿದೆ ಈ ಒಂದು ಕ್ಯಾಂಡಲ್ ಟ್ರೇಡ್ ಮಾಡ್ಬೇಕು ಅಂತ? ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ. ಎಸ್, ಡೆಫಿನೆಟ್ ಆಗಿ ನಮ್ಮ ಯೂನಿಕ್ ವೆಲ್ತ್ ಟ್ರೇಡ್ ಗೆ ಬನ್ನಿ. ಇದು ಒಂದೇ ಅಲ್ಲ, ನನ್ನ ವೆಬ್ಸೈಟ್ ಹೋಗಿ ನೋಡಿ, ಈ ತರ 1000 ಇದೆ. ಓಕೆ ನೋಡಿ, ಎಕ್ಸಾಕ್ಟ್ ನಾನು ಯಾಕೆ ಇಲ್ಲೇ ಕೊಡ್ಬೇಕು, ಬೇರೆ ಎಲ್ಲಾದ್ರೂ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇಲ್ಲಿ ಕೊಡ್ಬೋದಾಗಿತ್ತಲ್ಲ, ಕಾಲ್ ವೈ ದಿಸ್ ಪಾಯಿಂಟ್? ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕಲ್ ರೀಸನ್ ಇರುತ್ತೆ. ಸೊ ರೈಟ್ ಫ್ರೆಂಡ್ಸ್, ಯಾರಿಗೆಲ್ಲ ಒಂದು ಇಂಟ್ರೆಸ್ಟೆಡ್ ಇದೆ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕು ಅಂತಿದೆ, ಅವರು ಈ ಒಂದು ಸೆಷನ್ ನ ಜಾಯಿನ್ ಮಾಡಿ. ಕನ್ಸಿಸ್ಟೆನ್ಸ್ ಆಗಿ ನೀವು ಹಣ ಹೇಗ್ ಮಾಡ್ಬೇಕು, ಇದೊಂದೇ ಒಂದು ಟ್ಯಾಗ್ ಲೈನ್ ನ ಫ್ರೀಸ್ ಮಾಡ್ಬಿಟ್ಟು ಓದ್ಕೊಂಡ್ಬಿಡಿ. ಈ ಒಂದು ಟ್ಯಾಗ್ ಲೈನ್ ನ ಓದ್ಬಿಟ್ರೆ ನಿಮ್ಗೆ ಲೈಫ್ ಅಲ್ಲಿ ಚೇಂಜಸ್ ಸಿಗುತ್ತೆ. ಒನ್ ಆಫ್ ದ ಗುಡ್ ವರ್ಕ್ಶಾಪ್ ಅಂತ ನೀವು ಹೇಳ್ಬೋದು. ಯಾರೆಲ್ಲ ಕ್ಲೈಂಟ್ ಮಾಡಿದ್ದಾರೆ ಆಲ್ರೆಡಿ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದೀನಿ ಎಲ್ಲೆಲ್ಲಿ ನಾವು ಎಂಟ್ರಿ ಕೊಡ್ತೀವಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಇದೆಲ್ಲ ನಮ್ಮ ಪಾಸ್ಟ್ ಆಯ್ತು. ಫ್ಯೂಚರ್ಸ್ ಅಲ್ಲಿ ಇನ್ನೂ ಸಮ್ ಆಪರ್ಚುನಿಟೀಸ್ ಇರುತ್ತೆ. ನಾಳೆ ನಿಫ್ಟಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಯಾವ ಕಂಪನೀಸ್ ಅಂತ ನೋಡಕ್ಕಿಂತ ಮುಂಚೆ ಸೊ ನಮ್ಮ ಚಾನಲ್ ಇಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಸೆಷನ್ ಅಲ್ಲಿ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ರೈಟ್ ಫ್ರೆಂಡ್ಸ್, October 23rd ಮಾರ್ಕೆಟ್ ಏನಿದೆ ನೋಡಿ. October 23rd ಮಾರ್ಕೆಟ್ ಏನಿದೆ ಇವತ್ತು ಒಂದು ಫ್ಲಾಟ್ ಮಾರ್ಕೆಟ್ ಅಂತ ಕರಿತಾ ಇದೀವಿ. ಈ ಒಂದು ಮಾರ್ಕೆಟ್ ಅಲ್ಲಿ ಇವಾಗ ನಾವು ನೋಡಿದಾಗ ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಅಂತ ಎಕ್ಸ್ಪೆಕ್ಟೆಡ್ ಇದೆ. ಗ್ಯಾಪ್ ಡೌನ್ ಅಂತ ಹೇಳಿದ ತಕ್ಷಣ ಫುಲ್ ಗ್ಯಾಪ್ ಡೌನ್ ಅಲ್ಲ, ಸ್ವಲ್ಪ ಅಲ್ಲ, 11,860 ರೇಂಜ್ ಅಲ್ಲಿ ಮಾರ್ಕೆಟ್ ನಾಳೆ ಓಪನ್ ಆಗ್ಬೋದು. ಆ ಪಾಯಿಂಟ್ ಓಪನ್ ಆಯ್ತು ಅಂದ್ರೆ ನಾಳೆ ಕಂಪ್ಲೀಟ್ ಗ್ಯಾಪ್ ಡೌನ್ ಆದ್ರೂ ಮಾರ್ಕೆಟ್ ಫಾಲ್ ಡೌನ್ ಅಂತಾನೆ ಅರ್ಥ. ಸೊ ಒಂದು ಬಿಗ್ ಮೂಮೆಂಟಮ್ ಪುಟ್ ಸೈಡ್ ಸಿಗುತ್ತೆ ನಮ್ಗೆ ನೋಡಿ. 11,860 ಬ್ರೇಕ್ ಆಯ್ತು ಅಂದ್ರೆ 790, 740 ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ಬಿಡುತ್ತೆ. ಸರ್ ಬಿದ್ದೋಯ್ತು, ಇನ್ ಸ್ವಲ್ಪ ಮೇಲ್ ಬರುತ್ತಾ, ಅದೆಲ್ಲ ಏನು ಕನ್ಫ್ಯೂಷನ್ ಇಲ್ಲ. 860 ಡೈರೆಕ್ಟ್ ಮಾರ್ಕೆಟ್ ಬಿತ್ತು ಅಂದ್ರೆ 740 ವರೆಗೂ ಮಾರ್ಕೆಟ್ ಫಾಲ್ ಆಗುತ್ತೆ. ಡೋಂಟ್ ವರಿ ಅಂತ ಹೇಳ್ತಾ ಇದೀನಿ. ಇದು ಮಾರ್ಕೆಟ್ ನಾಳೆ ಗ್ಯಾಪ್ ಡೌನ್ ಆದ್ರೆ ಕಂಟಿನ್ಯೂಷನ್. ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಏನಾಗ್ಬೋದು ಸರ್, 940 ಅಥವಾ 960 ಹತ್ರ ಮಾರ್ಕೆಟ್ ಮತ್ತೆ ರೆಸಿಸ್ಟೆನ್ಸ್ ಸ್ಟಾಪ್ ಆಗುತ್ತೆ. ಸೊ ನಾಳೆ 960 ನ ಬ್ರೇಕ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಮಾರ್ಕೆಟ್ ಅಗೇನ್ ನಾಳೆ ಡೌನ್ ಟ್ರೆಂಡ್ ಅಂತಾನೆ ಹೇಳ್ಬೋದು. 970 ಇಂದಾನೆ ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ 11,860, 790 ವರೆಗೂ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಸರ್ ಅಪ್ ಟ್ರೆಂಡ್ ಯಾವಾಗ ಮಾರ್ಕೆಟ್ 970 ಇಂದ ಕ್ರಾಸ್ ಆದ್ರೂ 12,020 ಹೋಗಿಲ್ಲ ಅಂದ್ರೆ ನಿಮ್ಗೆ ಕಾಲ್ ಅಲ್ಲಿ ಪ್ರೀಮಿಯಂ ಬರಲ್ಲ. 12,020 ಬ್ರೇಕ್ ಆಗಿದ ತಕ್ಷಣ ತಗೊಳ್ಳಿ. ಆ ಪಾಯಿಂಟ್ ಬ್ರೇಕ್ ಆಯ್ತು 12,030, 40 ನಾಳೆ ಮಾರ್ಕೆಟ್ ಅಲ್ಲಿ ಕಾಣಿಸ್ತಂದ್ರೆ ಡೆಫಿನೆಟ್ ಆಗಿ ನಾಳೆ ಮಾರ್ಕೆಟ್ ನ 12,200 ವರೆಗೂ ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು ನಿಫ್ಟಿ. ಸೊ ಯಾರು ಮಿಸ್ ಮಾಡಬೇಡಿ. ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು, ಹೈಯೆಸ್ಟ್ ಹಣ ಹಾಕ್ಬೇಕು ಅಂತಿರೋರು 12,020, 30 ಬಂದಾಗ ಮಾತ್ರ ಮಾಡಿ. ಪುಟ್ ಕಡೆ ಮಾಮೂಲಿಯಾಗಿ ಟ್ರೇಡ್ ಮಾಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ ದಿಸ್ ಆರ್ ದ ಸಪೋರ್ಟ್ ಅಂಡ್ ಲೆವೆಲ್ಸ್ ಅಂತ ಕರಿತಾ ಇದೀನಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನು ಅಪ್ ಟ್ರೆಂಡ್ ಸ್ಟಾಕ್ ಬರೋದಾದ್ರೆ ACC ನೆನ್ನೆನೂ ಹೇಳಿದೆ, ಇವತ್ತು ಕೊಡ್ತಾ ಇದೀನಿ. ಬಿಕಾಸ್ ACC ರಿಸಲ್ಟ್ ಓರಿಯೆಂಟೆಡ್ ಅಂತಲ್ಲ, ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತದ್ದು, ಒಂದು ಟಾಪ್ ಗೇನರ್ ಆಗಿ ನಿಂತ್ಕೊಳ್ಬೇಕು. ಇವತ್ತು ಸಹ ಬಂತು, ಮಾರ್ಕೆಟ್ ಮೂಮೆಂಟಮ್ ಇಲ್ಲ, ಹಾಗಾಗಿ ಟಾಪ್ ಗೇನರ್ ಬರ್ಲಿಲ್ಲ. ACC ನಾಳೆ ಈ ಪ್ರೈಸ್ ಬಂತು ಅಂದ್ರೆ ಟಾಪ್ ಗೇನರ್ ಆಫ್ ದ NSE ಅಂತ ಹೇಳ್ತಾ ಇದೀನಿ. ಅರೌಂಡ್ ಮಾರ್ಕೆಟ್ 1,700 ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರು ಸಹ ಮಿಸ್ ಮಾಡಬೇಡಿ. ಅದು ಬಿಟ್ರೆ ಏಷ್ಯನ್ ಪೇಂಟ್ ಅಂಡ್ ಸಿಪ್ಲಾ. ಇನ್ನು ಡೌನ್ ಸೈಡ್ ನೋಡೋದಾದ್ರೆ ನಾಳೆ ಸ್ವಲ್ಪ ಹಿಂದೂಸ್ತಾನ್ ಯೂನಿಲಿವರ್, ಜುಬಲ್ ಫುಡ್, ಹಾಗೆ DRR ಇದೆಲ್ಲ ಸ್ವಲ್ಪ ವೀಕ್ ಅಲ್ಲಿ ಇದೆ. ಮಾರ್ಕೆಟ್ ವೀಕ್ ಅಲ್ಲಿ ಇದೆ, ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಹಿಂದೂಸ್ತಾನ್ ಯೂನಿಲಿವರ್ ಜೊತೆಗೆ ಜುಬಲ್ ಫುಡ್ ಇಟ್ಕೊಳ್ಳಿ, ಅದು ವೀಕ್ ಇದೆ. ಸೊ ಗೋದ್ರೇಜ್ ಪ್ರಾಪರ್ಟೀಸ್ ಅದು ಡೌನ್ ಇದೆ, ನೋಡ್ಕೊಳ್ಳಿ. ಇನ್ನು ಇಂಡಿಗೋ, ಇನ್ನು ಆಟೋ ಸೆಕ್ಟರ್ಸ್ ಕಡೆ ಬರೋದಾದ್ರೆ ಆಲ್ರೆಡಿ ಮಾರ್ಕೆಟ್ ಅಂತೂ ಬಿದ್ದೋಗಿದೆ. ಸೊ ಮಾರುತಿ ಆಲ್ರೆಡಿ ಬಿದ್ದು ರೀಟ್ರೇಸ್ ಆಗ್ತಾ ಇದೆ, ಅದಕ್ಕೆ ಕಾಲ್ ಸೈಡ್ ಕೊಟ್ಟಿದ್ದೀನಿ. ಇನ್ನು ಇಂಡಿಗೋ ಸೊ ಆ ಒಂದು ಲೆವೆಲ್ಸ್ ಬ್ರೇಕ್ ಆಯ್ತು ಅಂದ್ರೆ ಫುಲ್ ಡೌನ್ ಆಗ್ಬಿಡುತ್ತೆ. ಹೀರೋ ಮೋಟರ್ ಕಾಪ್ ಆಲ್ರೆಡಿ ರೀಟ್ರೇಸ್ ಅಲ್ಲಿ ಇದೆ, ಅದನ್ನ ಡೌನ್ ಗೆ ನೋಡ್ಬೇಡಿ. ಓಕೆನಾ, ಇಂಡಿಗೋ ಒಂದು ಶಾರ್ಟ್. ಇನ್ನು ಮುತ್ತೂಟ್ ಫೈನಾನ್ಸ್ ನೆನ್ನೆನೂ ಕೊಟ್ಟಿದ್ದೆ, ಬಟ್ ನಮ್ಮ ಪ್ರೈಸ್ ಬಂದಿತ್ತು ಈ ಲೆವೆಲ್ ಬಂದಿದೆ. SL ಆಗಿತ್ತು, ನಾಳೆ ಮಾಡಿ. ಇನ್ ಕೇಸ್ ನಾಳೆ ಈ ಪ್ರೈಸ್ ನ ಬ್ರೇಕ್ ಆಯ್ತು ಅಂದ್ರೆ ಟಾಪ್ ಲೂಸರ್ ಆಗಿ ನಿಂತ್ಕೊಳ್ತಾರೆ ಮುತ್ತೂಟ್ ಫೈನಾನ್ಸ್. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ ಮಾರುತಿ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಬಹುದು. ವೆರಿ ಲೋ ಇನ್ವೆಸ್ಟ್ಮೆಂಟ್, ಅರೌಂಡ್ ಒಂದು 14K ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಇನ್ನು L&T ಒಂದ್ ಸ್ವಲ್ಪ, ಅದರೂ ಅಷ್ಟೇನೆ
ನಿಮ್ಗೆ ಒಂದು 10K ಇದ್ರೆ ಸ್ಟಾರ್ಟ್ ಮಾಡ್ಬೋದು. LNT ಅದು ಅಷ್ಟೇ ಲೋ ಇನ್ವೆಸ್ಟ್ಮೆಂಟ್. ನಾನು ಇಲ್ಲಿ ಏನೇ ಕೊಟ್ಟಿದ್ರು ಒಂದು 10 ರಿಂದ 12 ಸಾವಿರ ರೂಪಾಯಿ ಇರುತ್ತೆ. ಯಾರು ಟ್ರೇಡ್ ಮಾಡ್ಬೇಕು ಅಂತಿದ್ರ ನೀವು ಇದನ್ನ ತಗೊಂಡು ಟ್ರೇಡ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆಲ್ರೆಡಿ, ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐಡಿಯಾ ಇಲ್ಲ, ಸೊ ಹಳೆ ಪ್ರೆಫರೆನ್ಸ್ ಇಟ್ಕೊಂಡು ಇವತ್ತೇನೋ ಬಂದ್ಬಿಡುತ್ತೆ ವಾವ್ ಅಂತೆಲ್ಲ ದುಡ್ಡು ಹಾಕ್ಬಿಡ್ಬೇಡಿ. ದಯವಿಟ್ಟು ನಿಮ್ಮ ಹಣ ಹಾರ್ಡ್ ಅಂಡ್ ಮನಿ ನೀವು ಜವಾಬ್ದಾರಿ ಇರ್ತೀರಾ. ಸಪೋಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಯಾರು ವೆಲ್ ವಿಷರ್ ಇದಾರೆ, ಫೈನಾನ್ಷಿಯಲ್ ಅಡ್ವೈಸ್ ಮಾಡ್ತಾರೆ, ಅವ್ರನ್ನ ಕೇಳ್ಕೊಂಡು ಟ್ರೇಡ್ ಮಾಡಿ. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ಒಂದು ವಾಟ್ಸ್ಆಪ್ ನಂಬರ್ಗೆ ಕಾಲ್ ಮಾಡಿ, ವಿ ಆರ್ ವಿತ್ ಯು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಸೊ ಇವತ್ತು ಫ್ಲಾಟ್ ಮಾರ್ಕೆಟ್ ಅಲ್ಲಿ ಹಣ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಣ ಮಾಡ್ಬೋದಲ್ವಾ? ದಿಸ್ ದ ಪಾಯಿಂಟ್. ಇವತ್ತಿನ ಮಾರ್ಕೆಟ್ ಅಲ್ಲಿ ನೀವು ನೋಡಿದ್ರೆ 80,000 1 ಲಕ್ಷ ಅನ್ನೋದು ಸ್ಮಾಲ್ ಅಮೌಂಟ್ ಅಲ್ಲ, ಇಟ್ಸ್ ಎ ಬಿಗ್ ಅಮೌಂಟ್ ಅಂತ ಹೇಳ್ತಾ ಇದೀನಿ. ಯಾರು ನನ್ನ ಜೊತೆ ಕುತ್ಕೊಂಡು ಟ್ರೇಡ್ ಮಾಡಿದ್ರಲ್ಲ ಅವ್ರಿಗೆ ಸೊ ಎಸ್ ಎಕ್ಸೈಟಿಂಗ್ ಆಗಿದೆ ಸರ್, ನಾನು ಈ ತರ ಎಲ್ಲ ಫೈಂಡ್ ಮಾಡ್ಬೇಕು ಅಂತಿದ್ರೆ ಎಸ್ ಡೆಫಿನೆಟ್ ಆಗಿ ನಮ್ಮ ಒಂದು ಸೆಷನ್ ಅಟೆಂಡ್ ಮಾಡಿ. ಈ ಸ್ಯಾಟರ್ಡೆ ಇದೆ, ನಾನು ಹೇಳಿದೀನಿ, ಕ್ಲಾಸ್ ರೂಮ್ ಸೆಷನ್ ಇದೆ, ಆನ್ಲೈನ್ ಸೆಷನ್ ಇದೆ. ಸೊ ಡೋಂಟ್ ವರಿ, ನಿಮ್ಗೆ ನಾನು ಹೇಳ್ಕೊಡ್ತೀನಿ ಯಾಕೆ ಅದೇ ಕ್ಯಾಂಡಲ್ ನಾನು ಟ್ರೇಡ್ ಮಾಡ್ಬೇಕು, ಬೇರೆ ಕ್ಯಾಂಡಲ್ ಯಾಕೆ ಚೂಸ್ ಮಾಡಿಲ್ಲ, ಯಾಕೆ ಎಕ್ಸಾಕ್ಟ್ ಆಗಿ ಇಲ್ಲೇ ನಾನು ಫುಡ್ ತಗೊಂಡಿದ್ದೀನಿ ಬೇರೆ ಎಲ್ಲೂ ತಗೊಂಡಿಲ್ಲ, ಇದೆಲ್ಲ ನಿಮ್ಗೆ ಅಲ್ಲಿ ಲೈವ್ ಸೆಷನ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಆ ಒಂದು ಸೆಷನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಗೆ ಎವ್ರಿ ಡೇ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಹೇಳ್ತಾ ಇದ್ದೀನಿ, ಫ್ಲಾಟ್ ಮಾರ್ಕೆಟ್ ಅಂತ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡಕ್ಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ಲೈವ್ ಸೆಷನ್ ಬಂದಿರಿ ನಮ್ಮ ಒಂದು ಫ್ರೀ ಡೆಮೋಗೆ, ಸೊ ಎಲ್ಲರೂ ಅಷ್ಟೇ ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ದಿವಸ ನಾಳೆ ನಿಮ್ಗೆ ನಿಮ್ಮೆಲ್ಲರ ಜೊತೆ ನಾವು ಹ್ಯಾಪಿ ಟ್ರೇಡಿಂಗ್ ಡೇ, ಹ್ಯಾಪಿ ಪ್ರಾಫಿಟ್ ಡೇ ನ ಎಕ್ಸ್ಪೆಕ್ಟ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.